ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನ 12:30 1 o'clock ಆಗ್ತಾ ಇದೆ. ಈಗ ನೋಡಿ ಎಷ್ಟು ಜೋರು ಮಳೆ ಬರ್ತಾ ಇದೆ. ಆ್ಯಕ್ಚುಲಿ ಈ ವಿಡಿಯೋ ಬಂದು ನಾನು ದಸರಾ ಟೈಮಲ್ಲಿ ಶೂಟ್ ಮಾಡಿದ್ದು, ಬಟ್ ಆವಾಗ ಸಮ್ ಎಮರ್ಜೆನ್ಸಿ ಇತ್ತು, ನಾನು ಪೋಸ್ಟ್ ಮಾಡಲಿಕ್ಕಾಗಿಲ್ಲ. ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಂತ ಕನ್ಸಿಡರ್ ಮಾಡಬಹುದು. ಸೊ ಬೇಗ ಕೆಲಸ ಮುಗಿಸಿ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಮಳೆಯಿಂದ ಅದನ್ನು ಪೋಸ್ಟ್ಪೋನ್ ಮಾಡಿದ್ದೀನಿ. ಹ್ಯಾಪಿ ಬರ್ಡೇಗೆ ಅನ್ನ ಸಾರು ತಿಂತಾ ಇದೀಯಾ? ತುಪ್ಪ ತಿನ್ಬೇಕಾ ಡಾಡ? ತಿನ್ನಲ್ವಂತ ಡಾಡ? ಅನ್ನ ಕಲಿಸ್ಕೊಡ್ಲ ನಾನು? ಹಂಗೆ ಬರೀ ಅನ್ನ ತಿಂತಾರ? ನೋಡು ಅಕ್ಕ ಎಷ್ಟು ನೀಟಾಗಿ ಕಲಿಸ್ಕೊಳ್ತಾ ಇದ್ದಾಳೆ. ಬಿಸಿನಪ್ಪ ಕಲಿಸ್ಕೊಡ್ಲಾ? ಬಿಸಿನಾ ಚಿಕ್ಕು? ಕಲಿಸ್ಕೊಡ್ಲಾ? ದಸರಾ ಅಲ್ವಾ, ಮನೆಯಲ್ಲಿ ಗೊಂಬೆ ಕೂರಿಸಿರ್ತೀವಿ, ಹಾಗಾಗಿ ಬೆಳಿಗ್ಗೆನೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಮಳೆ ಬಂದ ಕಾರಣ ಬೆಳಿಗ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನನಗೆ ಸ್ವಲ್ಪ ವರ್ಕ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ಇವಾಗ ಒಂದು 5:30 ಹಂಗೆ ರೆಡಿ ಆಗ್ತಾ ಇದ್ದೀನಿ. ಸಂಜೆ ಪೂಜೆನ ಮುಗಿಸ್ಕೊಂಡ್ರೆ ದೇವ್ರ ದೀಪ ಹಚ್ಚಿ ಆರತಿ ಎಲ್ಲ ಮಾಡಿ ಈಗ ಹೊರಗಡೆ ಹೋಗೋಣ ಅಂತ, ಮತ್ತು ಬೇಗ ಬರಬೇಕಲ್ವ, ಹಾಗಾಗಿ. ಸೊ ಬನ್ನಿ, ಇವತ್ತಿನ ಸ್ಪೆಷಲ್ ಏನು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡೆಷ್ಟು ಗೋಳೈಕೋತಾರೆ. ನಾನು ಓಡಿಸ್ತೀನಿ ಕಾರು. ನೋಡು, ನನ್ನ ಕಾರ್ ಆದ್ರೆ ಅವ್ರು ಎತ್ಕೊಂಡು ಓಡಿಸ್ತಾರೆ, ಅವ್ರ ಕಾರ್ ನನಗೆ ಕೊಡಲ್ಲ. ಇಷ್ಟೇ. ಯಾರು ಹೇಳಿ? ಇನ್ನೂ ಲೈಟಿಂಗ್ಸ್ ಎಲ್ಲ ಆನ್ ಆಗಿಲ್ಲ. ಏನಂದರೆ ಇವಾಗ ಟ್ರಾಫಿಕ್ ನೋಡಬಹುದು, ಮೈಸೂರಿನಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಅದನ್ನು ನೋಡ್ಬೋದು ಅಷ್ಟೇ. ಸೊ ಸಿಟಿ ಕಡೆ ಬರ್ತಾ ಇದ್ದೀವಿ. ಸಿಟಿ ಕಡೆ ಎಲ್ಲ ಈ ರೀತಿ ಇರುತ್ತೆ, ಎಲ್ಲ ಕಡೆ ಪೊಲೀಸವ್ರು ಇರ್ತಾರೆ, ಟ್ರಾಫಿಕ್ ಇರುತ್ತೆ, ಈ ರೀತಿ ಇರುತ್ತೆ. ಈ ವ್ಲಾಗ್ನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಣ್ಣ ಗೋಲ್ಡ್ನ ಪರ್ಚೇಸ್ ಮಾಡೋ ಇದಕ್ಕೆ ಹೊರಟಿದ್ವಿ ನಾವು, ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಏನು ಆಲ್ ಆಫ್ ಎ ಸಡನ್ ಗೋಲ್ಡ್ ತೊಗೊಳ್ತಾ ಇದ್ದೀವಿ ಅಂತ ಏನಿಲ್ಲ, ಇದು ಪ್ಲ್ಯಾನ್ ಆಗೇ ಇದ್ದಿದ್ದು. ಒಂದು ಗೋಲ್ಡ್ ಚೀಟಿ ಇತ್ತು, ಅದ್ರ ಜೊತೆಗೆ ಧೃತಿ ಮತ್ತು ಧನ್ವಿದು ಇದು ಸ್ಮಾಲ್ ಇಯರಿಂಗ್ಸು ಮತ್ತು ಫಿಂಗರ್ ರಿಂಗ್ಸ್ ಇತ್ತು. ಅದನ್ನು ಕೊಟ್ಬಿಟ್ಟು ಧೃತಿಗೆ ಒಂದು ಗೋಲ್ಡ್ ಚೈನ್ ತೊಗೊಳ್ತಾ ಇದ್ದೀವಿ. ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲಿಗೆ ಚಿನ್ನ ಅಂದರೆ ಅದು ತುಂಬ ದೊಡ್ಡದು. ಅದರಲ್ಲೂ ಈಗಿನ ಬೆಲೆಗೆ ನಾವು ಗೋಲ್ಡ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅದು ಒಂದು ರೀತಿ ಪ್ರೈಡು, ಇನ್ನೊಂದು ರೀತಿ ಒಂದು ದೊಡ್ಡ ಸೇವಿಂಗ್ಸ್ ಅಂತಲೇ ಹೇಳಬೇಕು. ಆ್ಯಕ್ಚುಲಿ ಏನಂದರೆ, ಚೀಕುಗೆ ಅವಳು ನಾಮಕರಣದಲ್ಲಿ ತೊಗೊಂಡಿದ್ದು, ಗುಬ್ಬಿಗೂ ಅಷ್ಟೇ ಅವಳು ನಾಮಕರಣದಲ್ಲೇ ಒಂದು ಗೋಲ್ಡ್ ಚೈನ್ನ ಅವ್ರು ದೊಡ್ಡಪ್ಪ ಗಿಫ್ಟ್ ಮಾಡಿದರು. ಬಟ್ ಅದು ಕಟ್ಟಾಗಿಬಿಟ್ಟಿತ್ತು ಅಂತ ಹೇಳಿ ನಂತರ ನಾನೊಂದು ತೊಗೊಂಡಿದ್ದೆ ಅವಳಿಗೆ, ಬಟ್ ಅದನ್ನು ಅವಳಿಗೆ ಹಾಕೇ ಇಲ್ಲ, ಯಾವಾಗಲೂ ನಾನೇ ಹಾಕ್ಕೊಳ್ತಾ ಇದ್ದೆ. ಈಗ ಎಕ್ಸ್ಚೇಂಜ್ ಆಗೋಗಿದೆ, ಅವಳದನ್ನು ನಾನು ಹಾಕ್ಕೊಳ್ತಾ ಇದ್ದೀನಲ್ವ. ಸೊ ಇದು ಆ್ಯಕ್ಚುಲಿ ತೊಗೊಂಡಿರೋದು ನನಗೆ, ಬಟ್ ಹಾಕ್ಕೊಳ್ಳೋದು ಅವಳು. ಸೊ ಅದ್ರದ್ದು ಡಿಸೈನ್ ಡೆಫಿನೆಟ್ಲಿ ತೋರಿಸ್ತೀನಿ. ಬಟ್ ಇಲ್ಲಿ ಬಂದಿದ್ದೀವಲ್ಲ, ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಇಲ್ಲಿ ಲೈಟಿಂಗ್ಸ್ ಹತ್ರ, ಅಂದರೆ ನನ್ನ ಜೊತೆ ನೀವು ನೋಡಲಿ ಅಂತ ಹೇಳಿ ಲೈಟಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದೀವಿ. ಇಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ದಸರಾ ಅಂದರೆ ಒಂಥರ ಫ್ರೀ ಇದು ಸಿಕ್ಕಾಗೆ ತುಂಬ ಜನ ಇಲ್ಲಿ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇದನ್ನು ನೋಡಬಹುದು, ಧೃತಿ ಆ್ಯಂಡ್ ಧನ್ವಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ನಮಗೆ ಒಂಥರ ಮೈಸೂರಿನವರಿಗೆ ಇದೊಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳಬೇಕು. ಎವ್ರಿ ಇಯರ್ ದಸರಾ ಬರುತ್ತೆ. ದಸರಾನ ನಾವು ತುಂಬ ಮನೆಯಲ್ಲೂ ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಊರು ತುಂಬ ಸೆಲೆಬ್ರೇಟ್ ಮಾಡುವಂಥ ಹಬ್ಬ ಅದೇ ಅಲ್ವಾ, ನಾಡ ಹಬ್ಬ ಅಂತ ಹೇಳ್ತೀವಿ. ಸೊ ಊರು ತುಂಬ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಪ್ರತಿಯೊಬ್ಬರು
ನಾನು ಎಂಥ ಜಾಣೆ ಗೊತ್ತಾ, ಅಷ್ಟೊತ್ತಿಂದ ಫೋನ್ ಹಿಡ್ಕೊಂಡಿದ್ದೀನಿ, ರೆಕಾರ್ಡೇ ಆನ್ ಮಾಡಿಲ್ಲ. ಬೆಂಗಳೂರು ಟ್ರಾಫಿಕ್ ಹಿಂಗೆ ಇರುತ್ತೆ ಅಲ್ವಾ ರೀ? ಮತ್ತೆ ಯಾಕೆ ಮೈಸೂರು ಟ್ರಾಫಿಕ್ಗೆ ಮಾತ್ರ ಬೈಯೋದು? ಯಪ್ಪ, ಎಷ್ಟು ದೊಡ್ಡ ಸುಳ್ಳಿದು. ಮೈಸೂರಲ್ಲಿ ಗಾಡಿ ಓಡಿಸಲಿಕ್ಕೆ ಭಯ, ಬೆಂಗಳೂರಲ್ಲಿ ಕಾರ್ ಓಡಿಸ್ತಿರಲ್ಲ. ನೀನು ನೀನು ಅಜ್ಜಮ್ಮ ಕುತ್ಕೋ ಹೋಗು ಹಿಂದೆ. ವೆಲ್, ನಾವು ಗೋಲ್ಡ್ ಶಾಪಲ್ಲಿ ಒಂದು ಆಲ್ಮೋಸ್ಟ್ 3 hours ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದರ ನಂತರ ಹಿಂಗೆ ಎಲ್ಲೂ ಹೋಗೋದು ಬೇಡ, ಜಸ್ಟ್ ಲೈಟಿಂಗ್ಸ್ನ ನೋಡ್ಕೊಂಡು ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಷ್ಟರಲ್ಲೇ ಚೀಕು ಮತ್ತು ಗುಬ್ಬಿ ಹೊಟ್ಟೆ ಹಸಿದಾದ ಏನಾದ್ರು ತಿನ್ನಿಸಿ ಅಂತ ಹೇಳಿದ್ರು. ಯೂಶ್ವಲಿ ದಸರಾದಲ್ಲಿ ನಾವೆಲ್ಲೂ ಹೊರಗಡೆ ಹೋಗಿ ಏನೂ ತಿನ್ನಲ್ಲ, ಯಾಕೆಂದರೆ ನಾನೇನು ತಿನ್ನಲ್ಲ. ನಾನು ಅಂದ್ಬಿಟ್ಟು ಅವರು ಯಾರು ಏನೂ ತಿನ್ನಲ್ಲ, ಹಾಗಾಗಿ. ಬಟ್ ಇವತ್ತು ನಾನೇ ಹೇಳಿದೆ ಸ್ವಲ್ಪ ಏನಾದರೂ ತಿನ್ಕೊಳ್ಳಿ ಅಂತ. ಸೊ ಹಾಗಾಗಿ ಅವ್ರನ್ನೂ ಕರ್ಕೊಂಡು, ಮತ್ತು ಇನ್ನೊಂದೆರಡು ಗಿಫ್ಟ್ ಐಟಮ್ಸ್ ಬೇಕಿತ್ತು. ಸೊ ನಮ್ಮ ಸಿದ್ಧಾರ್ಥಲ್ಲಿ ಅವ್ರನ್ನಲ್ಲಿ ರಾಯಲ್ ಮಾರ್ಟ್ಗೆ ಹೋಗಿ ನಾನು ಸ್ವಲ್ಪ ಏನಾದರೂ ಗಿಫ್ಟ್ ನೋಡೋಣ ಬಂದಿದೆ. ಚಿಕ್ಕು ಏನು ತಿಂತಾ ಇದ್ದಾನೆ? ಏನದು? ರವೆ ಇಡ್ಲಿ. ಕುಡೀರಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಸು. ಬಟ್ ನಾನು ಇಷ್ಟಪಟ್ಟಂಗೆ ಗಿಫ್ಟ್ ಅಂತೂ ಸಿಕ್ಕಲಿಲ್ಲ. ಇದೊಂದು ಪುಟಾಣಿ ಭರಣಿ ಸಿಕ್ತು, ಇದನ್ನೇ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ನಾನು ನಿಮಗೆ ಗೋಲ್ಡ್ ಚೈನ್ದು ಡಿಸೈನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲಿ ತೋರಿಸ್ಲಿಕ್ಕಾಗಿಲ್ಲ ಅಂತ ಇಲ್ಲಿ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಹಿಂದೆ ಒಂಥರ ಡಿಸೈನ್ ಇದೆ, ಮುಂದೆ ಒಂಥರ ಡಿಸೈನ್ ಇದೆ. ಇದ್ರ ಜೊತೆಗೆ ಒಂದು ಪೆಂಡೆಂಟ್ ಸೆಟ್ಟು. ಇದು ಒಂದು 4-5 years ಬ್ಯಾಕ್ ನನ್ನ ಬರ್ತ್ಡೇಗೆ ಅಂತ ತೊಗೊಂಡಿದ್ದು. ಬಟ್ ನಾನು ಹಾಕೇ ಇಲ್ಲ, ಜಾಸ್ತಿ ಧೃತಿಗೆ ಹಾಕಿರೋದು. ಸೊ ಇದೊಂದು ಕಂಪ್ಲೀಟ್ ಸೆಟ್ ಥರ ಮಾಡಿ ಅವಳಿಗೆ ಅಂತ ಇಟ್ಟಿದ್ದೀನಿ. ಆಬ್ವಿಯಸ್ಲಿ ನಾನು ಹಾಕ್ಕೊಳ್ತೀನಿ. ಈ ಡ್ರೆಸ್ಗಳಿಗೆಲ್ಲ ಹಾಕ್ಕೊಂಡ್ರಂತೂ ಬೇರೆ ಎಕ್ಸ್ಟ್ರಾ ನೆಕ್ಲೆಸ್ ಏನು ಹಾಕಲೇಬೇಕಂತಿಲ್ಲ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಹೇಗಿದೆ ನೀವು ತಿಳಿಸಿ, ನನಗೆ ಕಮೆಂಟ್ ಮಾಡಿ. ಮನೆಗೆ ಏನೇ ಒಂದು ವಸ್ತು ತಂದರೂ ಡೆಫಿನೆಟ್ಲಿ ಅದನ್ನು ಪೂಜೆ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ದೇವ್ರ ಆಶೀರ್ವಾದ ತೊಗೊಳ್ಳೋದು. ಅಂದರೆ ಚಿನ್ನ ಅಂತ ಹೇಳಿದ್ರೆ ಲಕ್ಷ್ಮಿನೇ ಬಂದಂಗೆ ಅಲ್ವಾ. ಅದರಲ್ಲೂ ದಸರಾದಲ್ಲಿ ತೊಗೊಳ್ತಾ ಇದ್ದೀವಿ. ಸೊ ಒಳ್ಳೆಯದಾಗಲಿ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಯೂಶ್ವಲಿ ನಾನೇನಾದರೂ ತೊಗೊಂಡ್ರೆ ದಸರಾ ಮಧ್ಯದಲ್ಲಿ ತೊಗೊಂಡ್ರೆ ನನಗದು ತುಂಬ ಒಳ್ಳೆಯದಾಗಿದೆ. ಅಂದರೆ ಪ್ರೀವಿಯಸ್ಲಿ ನಾವು ಏನೇನು ತೊಗೊಂಡಿದ್ದೀವಿ ಅದನ್ನು. ಇದು ತುಂಬ ದಿವಸದಿಂದ ಪ್ಲ್ಯಾನ್ ಇತ್ತು. ಏನಂತ ಹೇಳಿದ್ರೆ ಸಣ್ಣದು ಉಂಗುರಗಳು ಅದು ಇವಾಗ ಅವ್ರುಗಳ್ಗೆ ಆಗೋದೂ ಇಲ್ಲ. ನಾನು ಸುಮಾರು ವರ್ಷದಿಂದ ಒಂಥರ ಸೆಂಟಿಮೆಂಟ್ ಅಂತ ಇಟ್ಕೊಂಡಿದ್ದೆ. ಬಟ್ ಈಗ ಚಿನ್ನದ ಬೆಲೆ ಇಷ್ಟು ಏರ್ತಾ ಇದೆ, ಅದು ಉಪಯೋಗಕ್ಕೂ ಬರ್ತಾ ಇಲ್ಲ. ಹಾಗಾಗಿ ಅದ್ರ ಜೊತೆಗೆ ಒಂದು ಗೋಲ್ಡ್ದು ಚೀಟಿ ಬರುತ್ತಲ್ಲ, ಅದನ್ನು ಹಾಕಿ ಸೇವಿಂಗ್ಸ್ ಮಾಡ್ಕೊಂಡಿತ್ತು. ಹಾಗಾಗಿ ಇದೊಂದು ಪರ್ಚೇಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ತೊಗೊಂಡಿದ್ದು. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಎಲ್ಲದೂ ಕೂಡ ಒಂದು ಬಜೆಟ್ ಫಿಕ್ಸ್ ಮಾಡಿ ಒಂದು ಪ್ಲ್ಯಾನ್ ಮಾಡಿನೇ ಮಾಡಬೇಕು ಅಲ್ವಾ. ಸೊ ನನಗೆ ಇದು ತುಂಬ ಖುಷಿ ಆಗ್ತಾಯಿದೆ. ಇನ್ನೊಂದು ಏನಂತ ಹೇಳಿದ್ರೆ, ಬೀಯಿಂಗ್ ಹೌಸ್ ವೈಫ್ ನಾನು ಸೇವ್ ಮಾಡಿ ಒಂದೇನಾದರೂ ಪರ್ಚೇಸ್ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಸ್ವಲ್ಪ ಖುಷಿ ಆಗುತ್ತೆ ಅಲ್ವಾ. ಮುಂಚೆ ಎಲ್ಲ ನಾನು ವರ್ಕ್ ಮಾಡ್ತಾ ಇದ್ದಾಗ ನಾನು ತೊಗೊಂಡಿರೋದು ತುಂಬ ಇದೆ. ಬಟ್ ಇದು ನನ್ನ ಸೇವಿಂಗ್ಸಲ್ಲಿ ತೊಗೊಳ್ತಾ ಇರೋದು. ಅದಷ್ಟೇ ಅಲ್ಲ, ಅದ್ರ ಮೇಲೆ ಎಷ್ಟಾಗುತ್ತೆ ಅದನ್ನು ಆಬ್ವಿಯಸ್ಲಿ ನನ್ನ ಹಸ್ಬೆಂಡೇ ಕಟ್ಟಿರೋದು. ಸೊ ಇದೊಂಥರ ಇದರಲ್ಲಿ ನಂದು ಇದೆ, ಧೃತಿದು ಇದೆ, ಧನ್ವಿದು ಇದೆ. ಅಂದರೆ ಅವರಿಬ್ಬರದು ಗೋಲ್ಡು, ನಂದು ಸೇವಿಂಗ್ಸು. ಸೊ ಎಲ್ಲರದು ಪಾಲಿದೆ ಚೂರು. ಗೋಲ್ಡ್ನ ಶೋ ಆಫ್ ಮಾಡಬೇಕು ಅಂತ ಈ ವಿಡಿಯೋ ಮಾಡಿದ್ದಲ್ಲ, ನಮ್ಮ ಒಂದು ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು ಅಷ್ಟೇ. ಹಾಗೆಯೇ ನನಗೊಂದು ಇನ್ಸ್ಪಿರೇಷನ್ ಸಿಕ್ಕ ಹಾಗೆ ನಮ್ಮ ಈ ಒಂದು ಪ್ರಯತ್ನದಿಂದ ನಿಮಗೂ ಕೂಡ ಇನ್ಸ್ಪಿರೇಷನ್ ಸಿಗಬಹುದು ಅನ್ನೋ ಒಂದು ಆಸೆಯಿಂದ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.
ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಅಮ್ಮ ಮಕ್ಕಳ ಕ್ಯೂಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.